ಡಾಕ್ಯುಮೆಂಟೇಷನ್ನ MBಲಿಂದ KB ಮಾಡುವಂಥ ಪಾತನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೊದಲನೇದಾಗಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಈಗ ಇಲ್ಲಿ ಲಿಂಕ್ ತೋರಿಸ್ತಾ ಇದ್ದೀನಿ ನೋಡಿ, mb2kb.com ಅಂತ ಹಾಕಿದರೆ ಈಗ ಅದು mb2kb ಆಗುವಂಥದ್ದನ್ನು ತೋರಿಸುತ್ತೆ. ಇಲ್ಲೇ ಡ್ರಾಪ್ ಯುವರ್ ಇಮೇಜ್ ಹಿಯರ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ಯಾಮ್ರಾ ತೊಗೋಬೇಕು. ಕ್ಯಾಮ್ರಾ ಯಾವುದು ಡಾಕ್ಯುಮೆಂಟ್ ಬೇಕೋ ನಾವು ಅದನ್ನು ಫೋಟೋ ತೊಗೋಬೇಕು. ಫೋಟೋನ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ಆ ಪೇಜು ಇಲ್ಲಿ ಡ್ರಾಪ್ ಯುವರ್ ಇಮೇಜ್ ಅಂತಿರುತ್ತಲ್ಲ ಅದರಲ್ಲಿ ಬರುತ್ತೆ. ಬಂದಾದಮೇಲೆ ಇಲ್ಲೇ ನಾವು ಸೈಜನ್ನು ಬರಬೇಕು. 40 KB ಒಳಗೆ ಮಾಡಬೇಕಾಗಿರೋದ್ರಿಂದ ನಾನು ಇಲ್ಲಿ 39 ಅಂತ ಹಾಕಿದ್ದೀನಿ. ಅದನ್ನು ಹಾಕಿದ್ಮೇಲೆ ಕಂಪ್ರೆಸ್ ಇದು ಪ್ರೊಸೆಸ್ಸು ಆಗ್ತಾ ಇದೆ ನೋಡಿ. ಈಗ ಇದನ್ನು ನಾವು KBಯಿಂದ MBಗಾದರೂ ಮಾಡ್ಬೋದು, MBಲಿಂದ KBಗಾದರೂ ಮಾಡ್ಕೋಬೋದು. ನಮಗೆ 5-6 ನಿಮಿಷದಲ್ಲಿ ಡಾಕ್ಯುಮೆಂಟು ಇದಾಗುತ್ತೆ. ಇಲ್ಲಿಗ ಡೌನ್ಲೋಡ್ ಕೊಡಬೇಕು. ಡೌನ್ಲೋಡ್ ಕೊಟ್ಟಾದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈಗ ನಾನು ಫಾರ್ ಎಕ್ಸಾಂಪಲ್ ಇದನ್ನು ಏನು ಮಾಡ್ತಿದ್ದೀನಿ, ವಾಟ್ಸಪ್ಪಿಗೆ ಹಾಕ್ಕೊತಾ ಇದ್ದೀನಿ. ವಾಟ್ಸಪ್ನಲ್ಲಿ ನಾನು ಇದು ಡಾಕ್ಯುಮೆಂಟಿನ ಹೆಸರು ABCD ಅಂತ ಕೊಡ್ತಾ ಇದ್ದೀನಿ. ಅದು ಯಾವ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ನ ಹೆಸರು ನೀವು ಕೊಟ್ಟು ಸೆಂಡ್ ಕೂಡ ಮಾಡ್ಕೋಬೋದು. ಸೆಂಡ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಯಾವುದಕ್ಕಾದರೂ ಅಟ್ಯಾಚ್ ಮಾಡ್ಬೋದಿದ್ರೆ ಅಟ್ಯಾಚ್ ಮಾಡಿಕೊಂಡು ನೀವು ಅದನ್ನು ಸೆಂಡ್ ಮಾಡ್ಬೋದು. ವಿಡಿಯೋನ ಪೂರ ನೋಡಿ ಅಂದರೆ ನಿಮಗೆ ಇದು ತಿಳಿಯುತ್ತೆ. ಕಂಪ್ರೆಸ್ ಅನ್ನೋ ರೀತಿ ನೋಡಿ, ಅದು ಕಂಪ್ರೆಸ್ ಅನ್ನೋ ಥರ ಆಗಂಗಿಲ್ಲ. ಆದರೆ ನೀವೇನು ಮಾಡಬೇಕು, ಬ್ಯಾಕ್ ಹೋಗಿ ಮತ್ತೆ ಅದನ್ನು ಸೇಮ್ ಪ್ರೊಸೀಜರ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನೀವೆಷ್ಟಾದರೂ ಡಾಕ್ಯುಮೆಂಟನ್ನು 40 KB ಒಳಗೆ ಫ್ರೀಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.